ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕ್ರ್ಯಾಬ್ ಸುಕ್ಕ. ಒಂದೊಳ್ಳೆ ಮ್ಯಾಂಗ್ಳೂರ್ ಸ್ಟೈಲ್ ಕ್ರ್ಯಾಬ್ ಸುಕ್ಕನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಕ್ರ್ಯಾಬ್ ಸುಕ್ಕ ಮಾಡ್ಲಿಕ್ಕೆ ಮೊದಲಿಗೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಸೊ ಮಸಾಲೆ ಮಾಡೋಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ, ಜೊತೆಗೆ ಒಂದು 2 ಟೀ ಸ್ಪೂನ್ ಕಾಳುಮೆಣಸು. ಇದೆಲ್ಲ ಹಾಕಿ 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಹೀಗೆ ಲೋ ಫ್ಲೇಮಲ್ಲಿ ರೋಸ್ಟ್ ಆದಮೇಲೆ ಇದನ್ನು ಬೇರೆ ತಟ್ಟೆಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ತೊಗೊಂಬಿಟ್ಟು ಒಂದು ಈರುಳ್ಳಿ, 7ರಿಂದ 8 ಬೆಳ್ಳುಳ್ಳಿ, 7ರಿಂದ 8 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿ ಲೀವ್ಸ್ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು 2 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡಿಕೊಡ್ಲಿ. ಈ ಇಂಗ್ರೀಡಿಯೆಂಟ್ಸ್ನ ಡೈರೆಕ್ಟಾಗಿಯೇ ಮಸಾಲ ರುಬ್ಬುವಾಗ ಹಾಕೋಬೋದು, ಬಟ್ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು 15ರಿಂದ 20 ಬ್ಯಾಡಗಿ ಚಿಲ್ಲಿನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಚಿಲ್ಲಿ ಕ್ವಾಂಟಿಟಿ ನಮ್ಗೆ ಎಷ್ಟು ಮಸಾಲ ಬೇಕು ಅದ್ರ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದ್ರ ಜೊತೆ ಖಾರ ಬೇಕಾದ್ರೆ ಒಂದು ಸ್ವಲ್ಪ ಗುಂಟೂರು ಚಿಲ್ಲಿನೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಕಾಯಿ ತುರಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿದೆ ಕಾಯಿ ತುರಿನ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಅದರಲ್ಲಿರೋ ಆಯಿಲ್ ಎಲ್ಲ ರಿಲೀಸ್ ಆಗಿ ಸುಕ್ಕಾಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಜಾಸ್ತಿ ಏನು ಫ್ರೈ ಮಾಡಬೇಕಂತ ಇಲ್ಲ, ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಸೊ ಇವಾಗ ನಮ್ಮ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಸೊ ಇಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗಿ ಚಿಲ್ಲಿ, ಆಮೇಲೆ ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹುಳಿ. ಸೊ ಇದೆಲ್ಲ ಹಾಕಿಬಿಟ್ಟು ಮಿಕ್ಸಿಲಿ ತರಿಯಾಗಿ ರುಬ್ಕೋಬೇಕು. ಸೊ ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಬಿಟ್ಟು ಒಂದು ಸ್ವಲ್ಪ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ಸೊ ಇದು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡೋದ್ರಿಂದ ಆ ಕಡೆ ಎಲ್ಲ ತೆಂಗಿನೆಣ್ಣೆ ಯೂಸ್ ಮಾಡ್ತಾರೆ ಜಾಸ್ತಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಕೋಬೋದು. ಸೊ ಒಂದು 2 ಮೀಡಿಯಮ್ ಸೈಜ್ ಆನಿಯನ್, ಜೊತೆಗೆ ಒಂದು ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಒಂದು ಅರ್ಧ ಟೊಮ್ಯಾಟೊ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸೊ ಆನಿಯನ್ ಸ್ವಲ್ಪ ಬೇಗ ಕುಕ್ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ನೆಕ್ಸ್ಟ್ ಚೆನ್ನಾಗಿ ತೊಳೆದಿರುವಂಥ ಕ್ರ್ಯಾಬ್. ಸೊ ನಂಗೆ ಒಳ್ಳೆ ಸೈಜ್ ದೊಡ್ಡ ಸೈಜ್ ಕ್ರ್ಯಾಬ್ ಸಿಕ್ಕಿದೆ. ಸೊ ಈ ರೀತಿ ದೊಡ್ಡ ಸೈಜ್ ಕ್ರ್ಯಾಬ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ತಿನ್ನೋದು ಸುಲಭ. ಸೊ ಇದು ಸೀ ಫುಡ್ ಆಗಿರೋದ್ರಿಂದ ಜಾಸ್ತಿ ಸ್ಮೆಲ್ ಇರುತ್ತೆ ಅಂತ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಯಲ್ಲಿ ಕ್ರ್ಯಾಬನ್ನು ನಾವು ಬೇಯಿಸ್ಕೋಬೇಕು. ಸೊ ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲೆಲ್ಲ ಸ್ವಲ್ಪ ಉಪ್ಪಿನಾಂಶ ಇರೋದ್ರಿಂದ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಆಮೇಲೆ ಉಪ್ಪು ಕಡಿಮೆ ಆದರೆ ಮತ್ತೆ ಮಸಾಲಾಗೆ ಸೇರಿಸ್ಕೋಬೋದು. ಸೊ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಸೊ ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಕ್ರ್ಯಾಬಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ. ಸೊ ಇವಾಗ ನೀವು ನೋಡಿದರೆ ಸೊ ನೀರಾಗಿದೆ ಸ್ವಲ್ಪ, ನಾವೇನು ಎಕ್ಸ್ಟ್ರಾ ನೀರು ಸೇರಿಸಿಲ್ಲ. ಆಮೇಲೆ ಕ್ರ್ಯಾಬ್ ಬೆಂದ್ಬಿಟ್ಟು ಈ ಥರ ಆರೆಂಜ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಪ್ಲಸ್ ಒಳಗಿರೋ ಮೀಟ್ ಒಳ್ಳೆ ವೈಟ್ ಕಲರಿಗೆ ಟರ್ನ್ ಆಗುತ್ತೆ, ಅಂದರೆ ಇದು ಕುಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನಾವು ಗ್ರೈಂಡ್ ಮಾಡಿರೋ ಮಸಾಲಾನ ಡೈರೆಕ್ಟಾಗಿ ಹಾಕೋತಾ ಇದ್ದೀವಿ. ನೀರು ಆದಷ್ಟು ಕಡಿಮೆ ಹಾಕಿಬಿಟ್ಟು ರುಬ್ಬುವಾಗ ಒಂದು ಸ್ವಲ್ಪ ತರಿಯಾಗಿ ಮಾಡಿದ್ರೆ ಸುಕ್ಕಕ್ಕೆ ಚೆನ್ನಾಗಿರುತ್ತೆ. ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು. ಸೊ ನಾನು ಬ್ಯಾಡಗಿ ಚಿಲ್ಲಿ, ಕೊತ್ತಂಬರಿ, ಜೀರಿಗೆ, ಮಸಾಲ ಜೊತೆಗೆ ತೆಂಗಿನಕಾಯಿನೂ ಜೊತೆಗೇ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಸೇರಿಸಿ ನಮ್ಮ ಮಸಾಲಾನ ಚೆನ್ನಾಗಿ ಕ್ರ್ಯಾಬಿಗೆ ಕೋಟ್ ಆಗೋ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸೈಜ್ ದೊಡ್ಡದಿದ್ದರಿಂದ ಕ್ರ್ಯಾಬಿದ್ದು ಮಿಕ್ಸ್ ಮಾಡೋದೊಂದು ಸ್ವಲ್ಪ ಕಷ್ಟ ಅನಿಸ್ತು ನನಗೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಡೆಲಿಷಿಯಸ್ ಕ್ರ್ಯಾಬ್ ಸುಕ್ಕ ರೆಡಿ ಆಗಿದೆ.